ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮುಂಜಾನೆ ಎದ್ದ ಲಾಗ್ನ ಶುರು ಮಾಡ್ಲಾಕತ್ತೀನಿ. ಇವತ್ತು ಸ್ಟಿಚಿಂಗ್ ವಿಡಿಯೋನ ಹಾಕ್ತಾಯಿಲ್ಲ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಸ್ಟಿಚಿಂಗ್ ವಿಡಿಯೋನ ಹಾಕಬೇಕು ಅಂಥೇಳಿ ಇವತ್ತು ಲಾಗ್ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ನೋಡ್ಲತ್ತಿರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ. ಮುಂಜಾನೆ ಎದ್ದ ಇವಾಗ ಎಮ್ಮೆ ಹಿಂಡೋದು ಎಲ್ಲ ಕೆಲಸನೂ ಕಂಪ್ಲೀಟ್ ಆಗೈತಿ. ಅದಾದ ನಂತರ ಇವಾಗ ಚಹಾ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಲಾಕತ್ತೀನಿ. ನಮ್ಗೆ ಎಷ್ಟು ಹಾಲು ಬೇಕಲ್ಲ ಅಷ್ಟು ಹಾಲು ಹಿಂಡಿ ಮತ್ತು ಉಳಿದಿರ್ತಕ್ಕಂಥವನ್ನ ಡೈರಿಗೆ ಒಯ್ತಾರೆ ಹಿಂಡಿ ಕೊಟ್ಟು ಬಂದೀನಿ. ಬಂದ ಚಹಾ ಹಾಗೆ ಪಡ್ಡಿನ ಹಿಟ್ಟು ಕೂಡ ನೆನೆ ಇಟ್ಟೀನಿ ಪಡ್ ಮಾಡ್ಬೇಕಂತ ಹೇಳಿ. ಅದ್ರ ಜೊತೆಗೆ ಚಹಾ ಮಾಡ್ಲಾಕತ್ತೀನಿ. ನಮ್ಮ ಆರ್ಯನ ಮತ್ತು ಯಶು ಸಿರಿ ಎಲ್ಲರೂ ಕೂಡ ಚಹಾ ಬಿಸ್ಕಿಟ ತಿಂತೇನಂತ ಹೇಳತ್ತಿರು. ಹೀಗಾಗಿ ಅವ್ರಿಗೆ ಚಹಾನ ಮಾಡ್ಲಾಕತ್ತೀನಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂಜಾನೆನ ವಾತಾವರಣ ಈ ರೀತಿಯಾಗಿ ಅದ ನೋಡಿ. ಟೈಮ್ ಬಂದ 7 ಗಂಟೆ ಆಗೈತಿ. ಇನ್ನು ಚಹಾ ಮಾಡಿಕೊಟ್ಟು ನೆಕ್ಸ್ಟ್ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ ಮಾಡ್ತೀನಿ. ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ನ ಶುರು ಮಾಡ್ಲಾಕತ್ತಾನೆ. ಟೈಮ್ ಬಂದ ಇವಾಗ 8 ಗಂಟೆ ಆಗೈತಿ. ಇವತ್ತು ಪಡ್ಡು ಮಾಡ್ಬೇಕಂತ ಹೇಳಿ ಪಡ್ಡಿನ ಹಿಟ್ಟು ನೆನೆ ಇಟ್ಟೀನಿ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ತೊಗೊಂಡು ಹೋಗ್ಬೇಕಂಥೇಳಿ ಇಲ್ಲಿ ಹೊರಗಡೆ ಹೊಲದಾಗ ಬಂದನಿ. ಹಾಗೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಆರ್ಯನ್ ಕೂಡ ಆಟ ಆಡ್ಲಕತ್ತಿದ್ದ. ಇವತ್ತು ಸ್ಟಿಚಿಂಗ್ ವಿಡಿಯೋ ಮಧ್ಯಾಹ್ನ ನಂತರ ಆಯಿತು ಅಂತಂದ್ರೆ ಸ್ಟಿಚಿಂಗ್ ವಿಡಿಯೋನ ಮಾಡ್ತೀನಿ. ನಿನ್ನೆ ಒಂದು ವಿಡಿಯೋ ಒಳಗೆ ಬ್ಲೌಸ್ ಡಿಸೈನ್ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಿದೆ ಅನ್ನೋದನ್ನು ಶೇರ್ ಮಾಡೀನಿ. ಯಾರೆಲ್ಲ ನೋಡಿಲ್ಲಲ್ಲ ನೋಡಿ ನಮ್ಮ ಚಾನಲ್ಗೆ ಪ್ರತಿಯೊಂದು ವಿಡಿಯೋ ನೋಡಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಜೋಳದ ಮೇವು ನೋಡ್ರಿದು. ಇಲ್ಲಿ ನಾವು ಮೊದಲಿಗೆ ಈರುಳ್ಳಿ ಹಾಕಿದ್ವಿ. ಈಗೇನು ತೋರಿಸ್ಲತ್ತನೆಲ್ಲ ಇದು ಜೋಳದ ಮೇವು ಐತಿ. ಮತ್ತು ಸಬ್ಸಿಗೆ ಸೊಪ್ಪು ಒಂದು ಸ್ವಲ್ಪ ಹಾಕೀನಿ. ಹಾಗೆ ಮೆಣಸಿನ್ಕಾಯಿನ ಇವ ಅಷ್ಟೊಂದು ಖಾರ ಇಲ್ಲ ನೋಡ್ರಿ. ನಾವು ಸ್ಪೈಸಿ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನ ಮೆಣಸಿನ್ಕಾಯಿನ ಹರ್ಕೊಂಡು ಹೋಗ್ಲಕ್ಕ ಬಂದೀನಿ. ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಪಡ್ ಮಾಡಬೇಕಾಯ್ತು ಅಂತಂದ್ರೆ ಹಸಿ ಈರುಳ್ಳಿ ಹಾಕಿತ್ತಂದ್ರೆ ಟೇಸ್ಟ್ ಚಲೋ ಬರ್ತಾವೆ. ಸೊ ನಾನು ಜಾಸ್ತಿ ಹಸಿ ಈರುಳ್ಳಿ ಇದ್ವು ಅಂತಂದ್ರೆ ಪಡ್ಡನ್ನು ಜಾಸ್ತಿನ ಮಾಡ್ತೀನಿ. ಯಾಕಂತಂದ್ರೆ ಟೇಸ್ಟ್ ಹಸಿ ಈರುಳ್ಳಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚಂದ ಬರ್ತಾವೆ. ಯಶು ಮತ್ತು ಸಿರಿದು ಅವ್ರಿಗೆ ಸ್ಕೂಲ್ ಟೈಮಿಂಗ್ ಆಗಿತ್ತು. ಅವ್ರಿಗೆ ಮಾಡಿಕೊಡ್ಬೇಕು. ನಾಷ್ಟ ಮಾಡಿ ಸ್ಕೂಲ್ಗೆ ಹೋಗ್ತಾರೆ ಅಂಥೇಳಿ ಬೇಗನೆ ರೆಡಿ ಮಾಡ್ಲಾಕತ್ತೀನಿ. ಬೇಗ ಅಂತಂದ್ರೂ ಎಲ್ಲ ರೆಡಿಯಾಗಿ ಮಾಡಬೇಕಾಯ್ತು ಅಂತಂದರೆ ಫೈನಲಾಗಿ 8:30 ಆಗಿತ್ತು. ಜಾಸ್ತಿ ಖಾರ ಇಲ್ಲ ಅಂಥೇಳಿ ಜಾಸ್ತಿನ ಹರ್ಕೊಂಡು ಹೊಂಟೀನಿ. ಇವು ನೋಡ್ಲಿಕ್ಕ ಹಿಂಗೆ ಅನಿಸ್ತಾವೆ ಬಟ್ ಖಾರ ಜಾಸ್ತಿ ಇಲ್ಲ. ಇಷ್ಟ ಇನ್ನು ಮೆಣಸಿನ್ಕಾಯಿ ಹೆರಿದು ಕಂಪ್ಲೀಟ್ ಆಯಿತು. ನಂತರ ಹಸಿ ಈರುಳ್ಳಿನ ಕೀಳಾಕತ್ತೀನಿ ನೋಡಿ. ಆರ್ಯನ್ ಕೂಡ ಮನ್ಯಾಗ ಬಿಟ್ಟು ಬಂದೀನಿ. ಯಾಕಂತಂದ್ರೆ ಅವು ಎಲ್ಲ ಜೋಳದ ಮೇವು ಆಗಿರ್ಬೋದು, ಸೈಡ ನಾವು ಗೋಧಿ ಹಾಕಿದ್ವಲ್ಲ ಗೋಧಿ ಆಗಿರ್ಬೋದು ಎಲ್ಲ ಕೀಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗಾಗಿ ಅವ್ನು ಆಡ್ಲಕ್ಕ ಕೂರಿಸಿ ನಾನು ಮತ್ತು ನಮ್ಮ ಸಿರಿನೂ ಬಂದಿದ್ವಿ ನೋಡಿ. ಅವಳು ಕೂಡ ಕ್ಯಾಮ್ರಾ ಹಿಡಿತೀನಿ ಅಂಥೇಳಿ ನನ್ನ ಜೊತೆನ ಬಂದಿದ್ದಳು.
ಮನೆಯೊಳಗೆ ಈ ರೀತಿಯಾಗಿ ಕಾಯಿಪಲ್ಲೆ ಇತ್ತು ಅಂತಂದ್ರೆ ನಾವು ಆಗ ಏನಾದರೂ ನಾವು ರೆಸಿಪಿ ಮಾಡಬೇಕಾಯ್ತು ಅಂತಂದರೆ ಸ್ಪಾಟ್ ಒಳಗೆ ನಾವು ಫ್ರೆಶ್ ಆಗಿ ತೊಗೊಂಡು ಬಂದು ಮಾಡ್ಬೋದು ನೋಡಿರಿ. ಆದಷ್ಟು ನಾನು ಜಾಸ್ತಿನ ಹೊಲದೊಳಗೆ ಬೆಳೆದಿರ್ತಕ್ಕಂಥ ಕಾಯಿಪಲ್ಲೆಯಿಂದನೇ ನಾನು ಅಡುಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಕಡಿಮೆ ಬಿತ್ತು ಅಂತಂದ್ರೆ ಅಷ್ಟು ನಾವು ಸಂತೆ ಒಳಗಿಂದ ತೊಗೊಂಡು ಬಂದಿರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಜವಾರಿ ಟೊಮೆಟೊ ಗಿಡ ನೋಡಿರಿ. ಒಂದು 2-3 ಗಿಡ ಅಷ್ಟೇ ಇದ್ದು ನೋಡಿರಿ. ಅವನ್ನ ಕಸ ತೆಗಿಬೇಕಾಯ್ತು ಅಂತಂದ್ರೆ ಅವನ್ನ ಕಾದಿದ್ನೆ, ಯಾಕಂತಂದ್ರೆ ಸಾಂಬಾರು ಚಲೋ ಭಾಳ ಆಗ್ತೈತಿ. ಹೀಗಾಗಿ ಅದೊಂದು ಗಿಡನ ಕಾದಿದ್ನಿ. ಚಟ್ನಿ ಕೂಡ ಅಷ್ಟು ಚಲೋ ಆಗ್ತೈತಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿದಿತ್ತು ನೋಡಿರಿ, ಎಲ್ಲ ಖಾಲಿ ಆಗಿತ್ತು. ಈಗ ನೆಕ್ಸ್ಟ್ ನಾ ಮೊನ್ನೆ ಬೆಳ್ಳುಳ್ಳಿ ಹಾಕಿದ ಒಂದು ಪ್ಲೇಸಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕೀನಿ. ಇದಾಯಿತು ಅಂತಂದ್ರೆ ಅದು ಮತ್ತು ನಮ್ಗೆ ಪಲ್ಯಕ್ಕೆ ಮತ್ತು ಸಾಂಬಾರಕ್ಕೆ ಹಾಕ್ಲಿಕ್ಕೆ ಅದು ದೊಡ್ಡದಾಗೈತಿ. ಇವಾಗ ಹಾಕ್ಲಿಕ್ಕೆ ಅದು ಬಂದೈತಿ. ಇವಾಗ ಇಲ್ಲಿದೆಲ್ಲನೂ ಖಾಲಿ ಆಯಿತು. ಆನಂತರ ಇಲ್ಲೊಂದು ಮೆಕ್ಕೆ ಇದು ಗಿಡ ಅಂತೀವಿ ನೋಡ್ರಿ ನಾವು, ಮೆಕ್ಕೆಕಾಯಿ ಗಿಡ. ಇದ್ರದ್ದು ಉಪ್ಪಿನಕಾಯಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ. ಹೀಗಾಗಿ ಕಸ ತೆಗಿಬೇಕಾಗಿತ್ತು ಅಂತಂದರೆ ಇದನ್ನು ಕೂಡ ನಾನು ಕಾದಿದ್ನಿ. ರೊಟ್ಟಿ ಜೊತೆ ಅಂತಂದ್ರು ಮೆಕ್ಕೆಕಾಯಿ ಉಪ್ಪಿನಕಾಯಿ ಮಸ್ತ್ ಇರ್ತಾವೆ. ಇಲ್ಲಿ ಕೂಡ ಒಂದು ಸ್ವಲ್ಪ ಈರುಳ್ಳಿನ ಹಚ್ಚಿದ್ವಿ ನೋಡ್ರಿ. ಮನ್ಯಾಗ ಇರ್ತಕ್ಕಂಥ ಈರುಳ್ಳಿ ಖಾಲಿ ಆದವು ಅಂತಂದ್ರೆ ಅರ್ಜೆಂಟ್ ಟೈಮ್ ಒಳಗೆ ಬೇಕಾಗ್ತಾವೆ ಅಂಥೇಳಿ ಒಂದು ಸ್ವಲ್ಪ ಈರುಳ್ಳಿನ ಹಾಕೀನಿ. ಅವಾಗ ನೆಕ್ಸ್ಟ್ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮನೆಗೆ ಬಂದಾದ ನಂತರ ಈರುಳ್ಳಿನ ಕಟ್ ಮಾಡ್ಲಕತ್ತೀನಿ. ಆರ್ಯನ್ ಕೂಡ ಕುಂತಿದ್ದು ನೋಡ್ರಿ. ಅವ ಈರುಳ್ಳಿ ಹಂಗೆ ಬರ್ತೈತಿ ಅಂತ ಹೇಳಿ ದೂರ ಹೋಗಿ ಕುಂತಿದ್ದ. ಹಾಗೆ ಪಡ್ಡಿನ ಹಿಟ್ಟನ್ನು ಕಲಸಿದೆ. ಮತ್ತು ನಮ್ಮ ಯಶಸ್ವಿನಿಗೆ ನಂಗೆ ಖಾರ ಇಷ್ಟ ಆಗಂಗಿಲ್ಲ, ಬೇಡ ಅಂತ ಹೇಳಿದ್ರು. ಸೊ ಅವಳಿಗೋಸ್ಕರ ಶಿರಾ ಕೂಡ ಮಾಡಿದ್ದು ನೋಡಿ. ಒಂದು ಅರ್ಧ kg ರವೆ ಇತ್ತು, ಅದನ್ನ ಮಧ್ಯಾಹ್ನ ಟೈಮ್ಗೆ ಆಗ್ತೈತಿ ಅಂಥೇಳಿ ಅವಳು ತಿಂದು ಸ್ಕೂಲ್ಗೆ ಹೋಗ್ತಾಳೆ ಅಂಥೇಳಿ ಶಿರಾ ಕೂಡ ಮಾಡಿದ್ನಿ. ಹಾಗೆ ಒಂದು ಸ್ವಲ್ಪ ಮುಂಜಾನೆ ಬೇಗನೆ ಎದ್ದ ಒಂದು 10-12 ಚಪಾತಿ ಮಾಡಿಟ್ಟಿದ್ನಿ. ಪಲ್ಯ ಕೂಡ ರೆಡಿ ಮಾಡೀನಿ. ಇವಾಗ ಅನ್ನ ಕೂಡ ರೆಡಿ ಆಗೈತಿ, ಮತ್ತು ಶಿರಾನು ಮಾಡೀನಿ. ನೆಕ್ಸ್ಟ್ ಇನ್ನು ಪಡ್ಡಷ್ಟು ಮಾಡಿದರೆ ಇವತ್ತಿಂದ ಅಡುಗೆ ಮಾಡೋದು ಕೆಲಸ ಕಂಪ್ಲೀಟ್ ಆಯ್ತು ನೋಡ್ರಿ. ಹಸಿ ಈರುಳ್ಳಿ ಇದ್ವು ಅಂತಂದ್ರೆ ಜಾಸ್ತಿ ನಾನು ಉದ್ರ ಪಲ್ಯನ ಜಾಸ್ತಿ ಮಾಡ್ತೀನಿ, ಯಾಕಂತಂದ್ರೆ ಟೇಸ್ಟ್ ಬರ್ತೈತಿ ಅಂತೇಳಿ. ಇವತ್ತು ಕೂಡ ನಾನು ಬ್ಯಾಳಿದ ಉದ್ರ ಬ್ಯಾಳಿ ಪಲ್ಯನ ಮಾಡ್ಲಾಕತ್ತೀನಿ. ಇದಿಷ್ಟೆಲ್ಲ ಮಾಡಿ ಒಂದು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು. ಅದಕ್ಕೋಸ್ಕರ ಇವತ್ತು ಲಾಂಗ್ ವಿಡಿಯೋನ ಶೇರ್ ಮಾಡಿದ್ರೆ ಬಂದಿತ್ತು. ನಾರ್ಮಲ್ ಬ್ಲೌಸ್ನ ಆಲ್ರೆಡಿ ಇವಾಗ ಶೇರ್ ಮಾಡೀನಿ. ಹಾಗೆ ನೆಕ್ಸ್ಟ್ ಡೇ ಒಂದು ಯಾವುದಾದ್ರೂ ಬ್ಲೌಸಸ್ ಡಿಸೈನ್ಸ್ ಆಗಿರ್ಬೋದು, ಯಾವುದಾದ್ರೂ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂಥೇಳಿ ಇವತ್ತು ಲಾಗ್ ವಿಡಿಯೋನ ಶೇರ್ ಮಾಡ್ಲಾಕತ್ತೀನಿ. ಇವಾಗ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡೆ ನೋಡಿರಿ. ಕೊತ್ತಂಬರಿ ಮತ್ತು ಈರುಳ್ಳಿ ತಪ್ಪಲು ಮತ್ತೆಲ್ಲನೂ ಇವಾಗ ರೆಡಿ ಮಾಡಿರ್ತಕ್ಕಂಥ ಪಡ್ಡಿನ ಹಿಟ್ಟಿನೊಳಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಲಾಕತ್ತೇನೆ. ಇದು ಮಾಡ್ತಕ್ಕಂಥದ್ದು ರವೆ ಪಡ್ಡ ಮಾಡ್ಲಾಕತ್ತೇನೆ ನಾನು. ಅಕ್ಕಿನ ನೆನೆ ಇಟ್ಟಿರಲಿಲ್ಲ, ಹೀಗಾಗಿ ರವೆ ಪಡ್ಡನ ಮಾಡ್ಲಾಕತ್ತೀನಿ. ನಮ್ಮ ಆರ್ಯನ್ ಕೂಡ ಬೇಕಾಗಿದ್ದು ನೋಡಿರಿ. ಅವನು ರೆಡಿಯಾಗಿ ನಿಂತಾನ. ಮೊದಲಿಗೆ ಅವಂಗೆ ಮಾಡಿಕೊಟ್ಟ ನಂತರ ಯಶುಗ ಸಿರಿಗೆ ಮಾಡಿಕೊಡ್ತಾನು. ಅರ್ಶಿಣ ಪೌಡರ ಹಾಕಿ ನೋಡಿರಿ, ಇಲ್ಲ ಅಂತಂದ್ರೆ ಹಾಗೆ ಕೂಡ ಮಾಡ್ಕೋಬೋದು ನಾನು, ಇರಲಿ ಅಂಥೇಳಿ ಅರ್ಶಿಣ ಪೌಡರ್ನ ಹಾಕೀನಿ. ಅದಕ್ಕೋಸ್ಕರ ಈಗ ರೀತಿ ಕಲರ ಕಾಣಿಸ್ಲತ್ತಾವೆ. ಅಷ್ಟೇ ಚೆನ್ನಾಗಿ ಕೂಡ ಪಡ್ಡು ಬಂದಿದ್ದು, ಮತ್ತು ಅಷ್ಟೇ ಸ್ಮೂತ್ ಕೂಡ ಬರ್ತಾವೆ ನೋಡಿರಿ. ಇದ್ರೊಳಗೆ ರವೆ ಮತ್ತು ಉದ್ದಿನಬೇಳೆ 2 ಐಟಮ್ಸ್ನ ಯೂಸ್ ಮಾಡಿ ಮಾಡ್ಲಾಕತ್ತೀನಿ. ಅಥವಾ ಇದ್ರ ಜೊತೆ ಕಡಲೆಬೇಳೆ ಏನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಉಳಿದಿರ್ತಕ್ಕಂಥ ಅನ್ನ ಇದ್ದರೂ ಅದನ್ನು ಮಿಕ್ಸಿ ಹಾಕಿ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಚಿನ್ಮುರಿ ಕೂಡ ಅದನ್ನು ಒಂದು ಸ್ವಲ್ಪ ನೆನೆ ಇಟ್ಟು ಅದನ್ನು ಕೂಡ ಮಿಕ್ಸಿಗೆ ಹಾಕಿದ್ರೆ ಇನ್ನೂ ಸ್ಮೂತ್ ಆಗ್ತವೆ. ಇವು ಕೂಡ ಅಷ್ಟೇ ಸ್ಮೂತಾಗಿ ಬಂದಿದ್ದು ನೋಡಿರಿ. ನೆಕ್ಸ್ಟ್ ಎಲ್ಲ ಊಟದು ಆದ ನಂತರ 10 ಗಂಟೆ ಆಗಿತ್ತು ನೋಡಿರಿ. ಆಡ ಮೇಯಿಸ್ಬೇಕಂತ ಹೇಳಿ ಆಡ ಮೇಯಿಸ್ಲಿಕ್ಕೆ ಬಂದೀನಿ.
ನೆಕ್ಸ್ಟ್ ಒಂದು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಲಾಕತ್ತೀನಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಒಂದು ಸ್ಟಿಚಿಂಗ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲತ್ತಾರಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತಂದ್ರೆ. ಹಾಗೆ ಲೈಕ್ ಕೊಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.